ಗಣೇಶ ಗಣೇಶ್ ಗಣೇಶ ರೂಮಲ್ಲಿ ಇಲ್ವಾ ಇವನು? ಎಲ್ಲಿ ಹೋಗವನೇ ಗಣೇಶ? ಅಯ್ಯಪ್ಪ ಇದಾನೋ ಇಲ್ವಾ? ಎತ್ಗಿತ್ತನ ಹೋಗಿದ್ದಾನ ಏನೋ? ಬಾಗಿಲು ತೆಗೆದೈತೆ ಎತ್ತೋಗಿದ್ದನು. ಆಗ ರಾಧಕ್ಕ, ಏನಕ್ಕ ಸಮಾಚಾರ? ಓ, ಯಾರನ್ನು ಕರ್ಕೊಂಬಂದಿದ್ಯಾ? ಓ, ನಮ್ಮ ರೂಮ್ ಹೆಂಗೆ ಗೊತ್ತಾಯ್ತು ನಿನಗೆ? ಇಲ್ಲಿಗೆ ಹುಡುಕೆ ಮೈಜಲ್ಲ. ಏನು ಬೆಂಗಳೂರಿಗೆ ಬಂದಿದ್ರೆ ಅದನ್ನು ಮದುವೆಗಿದ್ವೆ ಇತ್ತಾ? ಅಲ್ಲ ಕಣ ಗಣೇಶ, ಹಂಗಾದ್ರೆ ನೀನು ರೂಮ್ ಹುಡ್ಕೋದು ನಮಗೆ ದೊಡ್ಡ ವಿಚಾರನಾ? ಎಲ್ಲ ಗೊತ್ತು ನಮಗೆ. ಮದುವೆಗೂ ಬಂದಿಲ್ಲ, ಏನೂ ಬಂದಿಲ್ಲ. ನಿನ್ನೆ ಮಾತಾಡಿಸ್ಕೊಂಡು ಹೋಗೋಣ ಅಂತ ಬಂದ್ವಿ. ನಿನ್ನೆ ಮಾತಾಡಿಸ್ಕೊಂಡು ಏನೋ ಒಂಚೂರು ವಿಚಾರ ಇತ್ತು, ಅದನ್ನ ಕೇಳ್ಕೊಂಡು ಮಾತಾಡ್ಕೊಂಡು ಎಲ್ಲ ಸರ್ ಮಾಡೋಗೋಣ ಅಂತ ಬಂದಿದ್ದೀವಪ್ಪ. ಆತು ಬಾರಕ್ಕ. ರಾಧಕ್ಕ, ಬಾ. ನೀನು ಎಷ್ಟೊತ್ತಿನಾಗರ ಬಾ. ತಮ್ಮನ ಮನೆಗೆ ಅಕ್ಕ ಬರೋಕ್ಕೆ ಹೇಳಿ ಕೇಳಿ ಬರೋಕ್ಕಾಕೈತೇನು? ನೀನು ಊಟದ್ಕನ ಬಾ, ಯಾವಾಗನ ಬಾ, ಏನ್ಕನ ಬಾ. ನೀನು ತಮ್ಮಿಲ್ಲ ಬೈದಾನೆ ಅಂತ ನೀನು ಯಾವ ಬೇಕಾರು ಬಾ. ಏನಂದರೆ ಬ್ಯಾಚುಲರ್ ರೂಮ್ ಇದು. ಇಲ್ಲಿ ಎಲ್ಲ ವ್ಯವಸ್ಥೆ ಇರಲ್ಲ. ಕುಕ್ಕಬೇಕು, ನಿಂತ್ಕೊಬೇಕು, ಎಲ್ಲನ ನೆಲದಾಗೆ ಕುಕ್ಕಬೇಕು, ನೆಲದಾಗೆ ಮನಿಕಬೇಕು. ಅದೊಂದು ಬಿಟ್ಟರೆ ಎಲ್ಲ ನೀನೇನು ತಿಂಡಿ ಊಟದ ಬೇಕಾದ್ರೆ ಹೋಟ್ಲಾಗ ಮಾಡೋಣ. ಬರೀ ನಾನು ನಿಲ್ಲಿಸ್ಕೊಂಡೆ ಮಾತಾಡಿದೆ. ಬರ್ರಿ ಅಂಕಲ್, ಬನ್ನಿ ಬನ್ನಿ. ಇಲ್ಲಿ ಚೇರು ಚಾಪೆ ಏನಿಲ್ಲ, ಇಲ್ಲೇ ದಿವಂಕಟ್ಟಿ ಮೇಲೆ ಬನ್ನಿ ಬನ್ನಿ ಸರ್. ಗೌಡ್ರೆ ಬನ್ನಿ ಬನ್ನಿ. ಸೀನಪ್ಪಣ್ಣ ನೀನು ಬನ್ನಿ ಕೂತ್ಕೊಳ್ಳಿ. ಪುಟ್ರಂಗಜ್ಜಿ, ನಾನು ನೀನು ಸುಶೀಲಮ್ಮ ಇಲ್ಲೇ ಕುತ್ಕೊಂಡ್ಬಂದು ಕೇಳಿ. ಬರೀ ಗೌಡ್ರೆ ಮ್ಯಾಕಿ. ಎಲೇ ಬಿಡಮ್ಮ, ನೀನು ನೆಲದಾಗೆ ಕುಕ್ಕಂಡ್ರೆ ಮಾಸಲ್ಲ ಬಟ್ಟೆಗಳು. ನೆಲದಾಗ ಕುಕ್ಕಂತೀವಿ ಬಿಡು. ತಿರುಗಿ ಎಲ್ಲರೂ ಒಬ್ರು ಅಲ್ಲಿ ಒಬ್ರು ಇಲ್ಲಿ ಅಂದರೆ ಸರಿಯಾಕೈತೇನು ಹೇಳು? ಇರಲಿ ಬಿಡಮ್ಮ, ಏನು ನೆಲ್ದಾಗ ಕೂಕೊಂಡ್ರೆ ತಪ್ಪೇನೈತೆ ಹೇಳು? ಎಲ್ಲ ಸತ್ತ ಮೇಲೆ ಹೋಗೋದು ನೆಲ್ದಕ್ಕೆ ಅಲ್ವೇ? ಬಿಡಮ್ಮ, ತಲೆ ಕೆಡಿಸ್ಕೊಬೇಡ. ಗೌಡ್ರೆ ಹಂಗಲ್ಲ, ಬರ್ರಿ, ನೀವು ದೊಡ್ಡರಿದ್ದೀರಾ. ಸೀನಪ್ಪಣ್ಣ ಬರ್ರಿ, ನೀವಿಬ್ರು ಬರ್ರಿ ಮೇಲೆ. ಅಕ್ಕ, ರಾಧಕ್ಕ, ನೀವು 2 ನಿಮಿಷ ಕೂತ್ಕೊಂಡು ಇಲ್ಲೇ ಮಾತಾಡ್ಕೊಂಡು ನಾನು ಹೋಗಿ ಎಲ್ಲರಿಗೂ ಊಟ ಕಟ್ಟಿಸ್ಕೊಂಬರ್ತೀನಿ. ಕೂತ್ಕೊಡಿ ಮಾತಾಡ್ಕೊಂಡು. ಏ ಗಣೇಶಪ್ಪರೇ, ಏನೂ ಬೇಡ, ಸುಮ್ಮನಿರಿ. ಊಟನೂ ಬೇಡ, ತಿಂಡಿನೂ ಬೇಡ, ಏನೂ ಬೇಡ, ಎಲ್ಲ ಮುಗಿಸ್ಕೊಂಬಂದಿದ್ದೀವಿ. ಬರ್ರಿ, ನೀವು ಬರ್ರಿ ಇಲ್ಲಿ. ಹೋಗಪ್ಪ ಗಣೇಶ, ತಾಂಬ ಹೋಗಿ. ಎಲ್ಲರೂ ಹೊಸ್ಕೊಂಬಂದೇವ್ರೇನೋ, ತಾಂಬ ಹೋಗಿ. ಏ ಅಮ್ಮಣ್ಣಿ, ರಾಧಮ್ಮ, ಬೇಡ ಕಣಮ್ಮ, ಸುಮ್ಕಿರಮ್ಮ, ನಿಂಗೆ ಕೈ ಮುಗಿತೀನಿ. ಬಂದು ಆಗ ಕೆಲಸನ ರಪ್ಪ ಮುಗಿಸ್ಕೊಂಡು ಹೋಗ್ಬೇಕು ನಾವು. ಊಟ ತಿಂಡಿ ಮಾಡ್ಕೊಂಡು ನಾವು ಕುಕ್ಕಮಕ್ಕಾಕೈತೀನಿ ಹೇಳಿಲ್ಲಿ. ಬೇಡ ಬೇಡ ಕಣಪ್ಪ. ಅಪ್ಪಯ್ಯ, ನಿನ್ನ ಕೈ ಮುಗಿತೀವಿ, ಬೇಡ ಕಣ. ಮನೆಗೆ ಬಂಗಾರದಾಗ ಮುದ್ದೆ, ಮೊಳಕೆ ಕಾಳು ಸಾರು, ಮೊಳಕೆ ಹುಳ್ಳಿ ಕಾಳು ಸಾರು ಮಾಡಿದ್ಲು, ಉಂಡ್ಕೊಂಡು ಬೈದೀವಿ ಎಲ್ಲರೂ. ನೀನು ತಲೆ ಕೆಡಿಸ್ಕೊಬೇಡ ಕುಕ್ಕ ಇಲ್ಲಿ. ಎಂತ ಚಂದಾಗಿ ಭಾವಿಸ್ತಾನೆ ನೋಡಪ್ಪ ಹುಡುಗ. ಸಣ್ಣ ಹುಡುಗ ಆದ್ರೂ ನೋಡು, ಮನೆಗೆ ಹೆಂಗುಸ್ರಿಲ್ಲ ಅಂದ್ರೂ ಎಂಥ ಚಂದಕ್ಕೆ ವಿಚಾರಿಸ್ಕೊಂತಾನೆ. ಸರಿ ಬಿಡಜ್ಜಿ, ಆಯ್ತು. ಹೋಗ್ಬೇಕಾರೆ ಟೀ ಕುಡ್ದು ಹೋಗೋಣ. ಗಣೇಶ, ಈಗ ಹೆಂಗಪ್ಪ ಮುಂದೆ? ಏನು ಮಾಡ್ಕೋತೀಯ ನೀನು? ಹೆಂಗೆ? ಇದೇನಕ್ಕ ಈ ಥರ ಕೇಳ್ತಿದ್ಯಾ? ಏನು ಮಾಡ್ಕೋತೀಯ ಅಂದರೆ, ನಾಳೆ ಡ್ಯೂಟಿ ಐತೆ, ನಾನು ಡ್ಯೂಟಿಗೆ ಹೋಗ್ಬೇಕು, ಸೆಕೆಂಡ್ ಶಿಫ್ಟು. ಅದು ಬಿಟ್ಟರೆ ಬೇರೆ ಏನಿಲ್ಲ. ಏಯ್, ನಿಂಗೆಲ್ಲ ಮಾತಾಡ್ಬೇಡ ಕಣಪ್ಪ ನೀನು. ಇದನ್ನು ನಕ್ಸರ ಮಾಡೋ ಟೈಮ್ ಎಲ್ಲ ನೀನು ಗಣೇಶ. ನಿಮ್ಮ ರೂಮ್ನಾಗಿದ್ನಲ್ಲ ಶಿವಣ್ಣ, ಅವನಿಗೆ ಎಲ್ಲ ಫೋನ್ ಮಾಡಿದ್ದೆ. ನೀನು ಇಷ್ಟೊತ್ತಿಗೆ ಸಿಗ್ತೀಯ ಅಂತ ಹೇಳಿದ್ದ ಅವನೇನ. ಎಲ್ಲ ಮಾತಾಡಿ ನಿನಗೂ ಗೊತ್ತೈತೆ ವಿಚಾರ, ಆದ್ರೆ ನೀನು ಯಾಕೆ ಹಿಂಗೆ ಮಾತಾಡ್ತಿದ್ಯಾ? ನಾವೆಲ್ಲ ಬರೋದು ಶಿವಣ್ಣ ನಿಂಗೆ ಹೇಳಿಲ್ವೇ ನಂಗಾರೆ? ಏನಕ್ಕೆ ಬರ್ತಾ ಇದ್ದೀವಿ ನಾವು ಅಂತಾನೆ? ಇಲ್ಲ ಕಣಕ್ಕ, ಹೇಳಿಲ್ಲ. ಅದೇ ನೀನು ಬರ್ತೀಯ ಅಂತ ಹೇಳಿದ್ದ ಅಷ್ಟೇನಾ. ಅದಕ್ಕೆ ನಾನು ಡ್ಯೂಟಿಗೆ ರಜಾ ಹಾಕಿದ್ದೆ ಇವತ್ತು. ನೀನು ಬರ್ತೀಯ ಅಂತ ಹೇಳಿದ್ದ. ಇವರೆಲ್ಲ ಬರ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ನಾನು ಯಾವುದೋ ಮದುವೆನೋ ಫಂಕ್ಷನ್ನೋ ನಾಮಕರಣನೋ ಸೀಮಂತನೋ ಏನೋ ಬೆಂಗಳೂರಲ್ಲಿ ಇರಬೇಕು. ಅದಕ್ಕೆ ನೀವೆಲ್ಲ ಜೊತೆಗೆ ಬಂದಿದ್ದೀರಾ, ಮನೆ ಇರೋದ್ರಿಂದ ಇಲ್ಲಿಗೆ ಬಂದಿದ್ದೀರಾ ಅಂತ ಅಂದ್ಕೊಂಡೆ ಅಷ್ಟೇನಾ. ಇಲ್ಲಕ್ಕ, ನೀವೆಲ್ಲ ಏನಕ್ಕೆ ಬಂದಿದ್ದೀರಾ ಅಂತ ಹೇಳಿಲ್ಲ. ನೋಡ್ರಿ ಗಣೇಶಪ್ಪರೇ, ನನ್ನ ಹೆಸರು ಶಿವಲಿಂಗೇಗೌಡರು ಅಂತ. ನಮ್ಮದು ಶಿರಾ. ನಾನು ನಿಂತು ಕುಂತಿರೋದು ಸೀನಪ್ಪ, ಸೀನಪ್ಪನ ಹೆಂಡ್ತಿ ಸುಶೀಲಮ್ಮ, ಪುಟ್ರಂಗಜ್ಜಿ. ನಾವೆಲ್ಲ ಒಂದೇ ಊರರು. ನಾನೀಗ ಸುತ್ತಿ ಬಳಸಿ ಹಂಗೋ ಹಿಂಗೆ ಅನ್ಕೊಂಡು ಮಾತಾಡಲ್ಲ. ನಾನು ನೇರವಾಗಿ ಮಾತಾಡೋ ಮನುಷ್ಯ. ನಾನು ಊರಾಗೆ ಹಿಂಗೆ ಸಣ್ಣ ಪುಟ್ಟ ಕಟ್ಟೆ ಪಂಚಾಯಿತಿಗಳ್ನು ಮಾಡ್ತೀನಿ. ಪೊಲೀಸ್ ಸ್ಟೇಷನ್ಗೆ ಹೋಗೋವು, ಕೋರ್ಟ್ಗೆ ಹೋಗೋನು ಊರಾಗೆ ಬಗೆಹರಿಯಂಗಿದ್ರೆ ಊರಾಗೆ ಬಗೆಹರಿಸ್ತೀನಿ ನಾನು. ನನಗೂ ಈಟ ಓಟ ತಿಳುವಳಿಕೆ ಅನುಭವ ಐತಿ. ಅದ್ರ ಮೇಲೆ ನಾನು ಮಾತಾಡ್ತಿರೋದು ಇವತ್ತು. ಇವರೇನು ಈ ಥರ ಏನೇನೋ ಸುತ್ತಿ ಬಳಸಿ ಮಾತಾಡ್ತಾರೆ ಅಂತ ನಿನ್ಗೆ ಅನ್ನಿಸ್ಬೋದು. ಹೇಳ್ತೀನಿ ನೋಡಿ, ನೇರವಾಗಿ ಹೇಳ್ತೀನಿ. ನಾವು ಬಂದಿರೋದು ಪ್ರಮೀಳಮ್ಮನ ವಿಚಾರ ಮಾತಾಡೋಕ್ಕೆ. ಪ್ರಮೀಳಮ್ಮನ್ನು ನಿನ್ನು ಇಬ್ಬರನ್ನು ಒಂದು ಮಾಡೋಣ ಅಂತ ನಾವು ಬಂದಿದ್ದೀವಿ. ಏನಪ್ಪ ಇದ್ರ ಬಗ್ಗೆ ನೀನು
ನೇರವಾಗಿ ಹೇಳ್ಬೇಕು ನಮಗೆ. ತಿರ್ಗಾ ತಸಗೂಸಿ ಮಾತಾಡೋಕೆ ಹೋಗ್ಬಾರ್ದು. ಏನು ಸಮಸ್ಯೆ ನೇರವಾಗಿ ಹೇಳ್ಬೇಕು. ಗೌಡ್ರೆ, ನಿಮ್ಮ ವಯಸ್ಸಿಗೆ ನಾನು ಬೆಲೆ ಕೊಟ್ಟು ಮಾತಾಡ್ತಾ ಇದ್ದೀನಿ. ಹಾಂ, ಅದನ್ನು ಕಳ್ಕೊಂಬಕ್ಕೆ ಹೋಗಬೇಡಿ. ನಾವು ಯಾರೋ ಬಂದಿದ್ದಾರೆ, ಮನೇಲಿ ಪರಿಚಯಸ್ಥರು ಬಂದಿದ್ದಾರೆ ಅಂತ ನಾವು ಗೌರವ ಕೊಟ್ಟು ಊಟ ತಿಂತೀರಾ, ತಿಂಡಿ ತಿಂತೀರಾ, ಹಾಂ ಬನ್ನಿ ಕೂತ್ಕೊಳ್ಳಿ ಅಂತ ಹೇಳಿದ್ರೆ ನೀವೇನೇನೋ ಮಾತಾಡ್ತಿದ್ದೀರಲ್ಲ, ಆ ವಿಚಾರ ನೀವು ಮಾತಾಡಂಗಿದ್ರೆ, ಅರ್ಥ ಆಯ್ತಾ ರಾಧಕ್ಕ, ನಿನಗೂ ಹೇಳ್ತಾ ಇದ್ದೀನಿ, ಆ ವಿಚಾರ ನೀವೇನಾದರೂ ಮಾತಾಡಂಗಿದ್ರೆ ದಯವಿಟ್ಟು ಯಾರೋ ಒಂದು ನಿಮಿಷನೂ ಕೂತ್ಕೊಂಬಕ್ಕೆ ಹೋಗಬೇಡಿ. ಎಲ್ಲರೂ ಎದ್ದು ಹೋಗ್ತಾ ಇರಿ. ನಾನು ನಿಷ್ಠುರವಾಗಿ ಮಾತಾಡ್ಬಿಡ್ತೀನಿ ಅಷ್ಟೇನ. ಆ ವಿಚಾರ ಇಲ್ಲಿ ಮಾತಾಡೋದೇ ಬೇಡ, ಮಾತಾಡೋಕ್ಕೆ ಹೋಗಬೇಡಿ. ಅಲ್ಲ ಕಣಪ್ಪ ಗಣೇಶಪ್ಪ, ಹೇಳ್ದ್ರ ಮಾತು ಕೇಳು. ತಡಿ, ಸಮಾಧಾನದಾಗಿರು. ಸಿಟ್ಟಿನಿಂದ ಎಲ್ಲ ಸಾಧ್ಯ ಆಗಲ್ಲ, ಎಲ್ಲ ಸಾಧನೆ ಮಾಡೋಕ್ಕಾಗಲ್ಲ. ನಾನು ಪ್ರೀತಿ ಕೊಟ್ಟರೆ ನೀನು ಪ್ರೀತಿ ಕೊಡ್ತೀಯ. ನಾವು ಆ ಕಡೆಯಿಂದ ಈ ಕಡೆಯಿಂದ ಎಷ್ಟು ಜೋರಾಗಿ ಚೆಂಡ ತಗೊಂಡು ಗೋಡೆಗೆ ಎಸಿತೀವೋ ಆ ಕಡೆಯಿಂದನೂ ಅಷ್ಟೇ ಸ್ಪೀಡಾಗಿ ಬತ್ತಿತ್ತಲ್ಲನಪ್ಪ. ಅದರಿಂದನ ನಾವೇನು ಕೊಡ್ತೀವೋ ಅದ್ರಾಗ ಅರ್ಧನಾಗಲಿ ಮುಕ್ಕಾಲಾಗಲಿ ಎದುರು ಕಡೆ ಇರೋ ವ್ಯಕ್ತಿ ಕಡೆಯಿಂದ ನಮಗೆ ಗೊತ್ತೈತೆ ಕಣಪ್ಪ. ಅದಕ್ಕಾಗಿ ನಾನು ಹೇಳ್ತಿರೋದು, ಸಮಾಧಾನ ಮಾಡ್ಕ. ಸಿಟ್ಟಿನಿಂದನ ಕೆಟ್ಟತನದಿಂದನ ಏನು ಸಾಧನೆ ಮಾಡೋಕ್ಕಾಗಲ್ಲ. ಅದರಿಂದನ ಪ್ರಮೀಳಮ್ಮನು ನೀನು ಒಂದು ಆಗಲೇಬೇಕು ಕಣಪ್ಪ. ರೇ, ನನ್ನ ಪರ್ಸ್ನಲ್ ವಿಚಾರ ಮಾತಾಡೋಕೆ ನೀವ್ಯಾರ್ರಿ? ಮರ್ಯಾದೆ ಕೊಟ್ಟು ಮಾತಾಡಿಸ್ತಾ ಇದ್ದೀನಿ ಅಂತ ನೀವು ಮಾತಾಡ್ತಾ ಇದ್ದೀರಾ? ಎದ್ದಡಿ ಆಚೆ ಇಲ್ಲಿಂದ. ಗಣೇಶ, ನಾನು ಕೂಡ ಕರ್ಕೊಂಬಂದಿರೋದು. ಅವ್ರಿಗೆ ಅವಮಾನ ಮಾಡಿದ್ರೆ ನನಗೆ ಅವಮಾನ ಮಾಡ್ದಂಗೆ ಆಗುತ್ತೆ. ಏನು ಮಾತಾಡ್ತಿದ್ಯಾ ನೀನು? ಸ್ವಲ್ಪ ನಾಲಿಗೆ ಹಿಡ್ಕೊಂಡು ಮಾತಾಡು. ದೊಡ್ಡವರು ಚಿಕ್ಕವರು ಬೆಲೆ ಗೌರವ ಗೊತ್ತಿಲ್ಲ ನಿನಗೆ? ಸರಿಯಾಗಿ ಮಾತಾಡು. ಅಲ್ಲಕ್ಕ, ಯಾವ ವಿಚಾರ ನನಗೆ ಇಷ್ಟ ಆಗಲ್ವೋ ಅದೇ ವಿಚಾರ ಮಾತಾಡ್ತಿದ್ಯಲ್ಲ ಪದೇ ಪದೇನ. ಯಾಕೆ? ಯಾಕಕ್ಕ? ಈ ವಿಚಾರ ಬೇಡವೇ ಬೇಡ. ಆಯಿತು ಬಿಡಿ, ನಾನೇನು ಮಾತಾಡೋಕ್ಕೆ ಹೋಗಲ್ಲ. ಗೌಡ್ರೆ, ಸಾರಿ ಗೌಡ್ರೆ, ನನಗೆ ಆ ವಿಚಾರ ಅಂದ್ರೆ ಆಗೋದೇ ಇಲ್ಲ. ಅದರಿಂದ ಹೇಳ್ತಾ ಇದ್ದೀನಿ, ದಯವಿಟ್ಟು ಅವಳ ಹೆಸರೆತ್ತಬೇಡಿ ನನ್ನ ಹತ್ರನ. ಅಲ್ಲ ಗಣೇಶಪ್ಪರೇ, ನಿಮ್ಮ ಮನಸ್ಸಿನಲ್ಲಿ ಎಷ್ಟು ಒಳ್ಳೆ ಗುಣ ಐತೆ ಎಂಬುದು ನಾವು ಮನೆ ಒಳಗೆ ಬತ್ತಲೇ ಗೊತ್ತಾಯಿತು. ನೀವು ಭಾವಿಸೋದು, ಟೀ ಕುಡಿತೀರಾ, ಕಾಫಿ ಕುಡಿತೀರಾ, ಊಟ ಕಟ್ಟಿಸ್ಕೊಂಬರಲ್ಲ ಅಂತ ಹೇಳೋದು ಭಾಳ ಖುಷಿ ಆಯ್ತು ನೋಡಿದ್ರೆ. ಆದರೆ ಮನುಷ್ಯನ ಮನಸ್ಸಿನೊಳಕ್ಕೆ ಕೆಟ್ಟತನ, ಕೆಟ್ಟ ಗುಣ ಅವಾಗೇ ಉಟ್ಕೊಂಬಲ್ಲ. ಯಾರನ್ನ ನೋಡಿ ಕಲಿಬೇಕು, ಇಲ್ಲ ಯಾರ ಮಾತನ್ನು ಕೇಳಬೇಕು. ಇದರಿಂದನೇ ಮನಸ್ಸು ಕೆಟ್ಟೋಗೋದು. ಹಾಲು ಕೆಡಕ್ಕೆ ಒಂದನಿ ಉಳಿ ಸಾಕಪ್ಪ ಅಲ್ವಾ? ಅದೇ ಥರನೇನ ಜೀವನನೂ ಅಷ್ಟೇನ. ಎಲ್ಲನೂ ಬಿಟ್ಟು ನಾನೇನೋ ಸಾಧನೆ ಮಾಡ್ತೀನಿ ಅಂದರೆ ಆಗಲ್ಲ ಗಣೇಶಪ್ಪರೇ. ಗಂಡ ಹೆಂಡ್ತಿ ಸಂಬಂಧ ಎಂಥದ್ದೇಳು? 7 ಜನ್ಮದ ಅನುಬಂಧ ಅಂತಾರೆ. ನೀನು ಅಂಥದ್ನೇ ಸುಲಭವಾಗಿ ತೊರೆದ್ಬಿಟ್ಟು ಈಗ ನೋಡಿರೆ ಅವಳೇ ಬೇಡ ನನಗೆ, ಅವಳ ಹೆಸರೇ ಎತ್ತಬೇಡ್ರಿ ಅಂತಂದರೆ ಇದು ಸಾಧ್ಯನಾ? ಇದು ದೇವರು ಗಂಟಾಕಿರೋದಲ್ವನಪ್ಪ. ಅಷ್ಟು ಸುಲಭನ ಬಿಟ್ಕೊಡೋಕ್ಕಾಕೈತೇನಪ್ಪ? ನೀನು ಎಷ್ಟು ದಿನ ಅಂತ ಹಿಂಗೆ ಇರ್ತೀಯಪ್ಪ ಗಣೇಶಪ್ಪ ಅಲ್ವಾ? ಯೋಚನೆ ಮಾಡು. ನಾವು ಇವೆಲ್ಲ ಅನುಭವಿಸ್ಬಿಟ್ಟಿದ್ದೀವಿ. ನಾನು ನನ್ನ ಹೆಂಡ್ತಿನೂ ಫಸ್ಟು ಮದುವೆ ಆದ ಟೈಮಲ್ಲಿ ಕಿತ್ತಾಡ್ತಾ ಇದ್ವಿ. ಯಾಕೆಂದರೆ ಅದು ಸಹಜ. ಅದು ಮದುವೆ ಆದ ಹೊಸಬ್ನಾಗ ಒಂದು 8-10 ವರ್ಷ ಸಣ್ಣ ಪುಟ್ಟ ಮನಸ್ತಾಪಗಳು, ಜಗಳಗಳು ಬತ್ತಿರ್ತವೆ. ಯಾಕಂದರೆ ಏಕಾಏಕಿ ಮದುವೆ ಆಗಿರ್ತೀವಿ ನಾವು. ಯಾವುದೋ ಊರಿನ ಗಂಡು, ಯಾವುದೋ ಊರಿನ ಹೆಣ್ಣು, ಒಂದೇ ಮನೆಗೆ ಸಂಸಾರ ಮಾಡಬೇಕು. ನಿನ್ನ ಮನಸ್ಸಿನ ರುಚಿಗಳು ಬೇರೆ, ಆಯಮ್ಮನ ಮನಸ್ಸಿನ ರುಚಿಗಳು ಬೇರೆ, ಆಯಮ್ಮನ ಆಸೆ ನಿರಾಸೆಗಳು ಬೇರೆ, ನಿನ್ನ ಆಸೆ ನಿರಾಸೆಗಳು ಬೇರೆ. ಅವೆಲ್ಲ ಒಟ್ಟಿಗೆ ಸೇರ್ಕೊಂಡು ಸಮ್ಮಿಲನ ಆಗ್ಬೇಕು ತಾನೆ. ಅದನ್ನೇ ಪಕ್ವತೆ ಎಂಬುದು. ಏನು ಹೇಳು? ಚೆನ್ನಾಗೆ ಮಸಾಲೆ ಇಟ್ಟು, ಹಸಿರು ಮೆಣಸಿನ್ಕಾಯಿ, ಉಳ್ಳಿಗೆಡ್ಡೆ, ಬೆಳ್ಳುಳ್ಳಿ, ಟೊಮೆಟೆ ಹಣ್ಣು ನೀನು ಹಾಕಿರೋದೆಲ್ಲ ಚಂದಕ್ಕೆ ಬೆಂದಾಗಲಲ್ವೇ ಸಾರಿಗೊಂದು ರುಚಿ ಬರೋದು ಅಲ್ವೇನಪ್ಪ? ಎಲ್ಲ ಚೆನ್ನಾಗಿ ಬೆಂದಾಗ ಸಾರಿಗೆ ರುಚಿ ಬರ್ತೈತಿ. ಹಂಗೆ ಜೀವನನೂ ಎಲ್ಲ ಒಂದು ಕಡೆ ಸೇರ್ಬೇಕು. ಅವಳಿಗೆ ನಮ್ಮ ಹೆಂಡ್ತಿ ಆಸೆಗಳು ನಿರಾಸೆಗಳೆಲ್ಲ ನಮಗೆ ಗೊತ್ತಾಗಬೇಕು. ನನ್ನ ಆಸೆ ನಿರಾಸೆ ಅವಳಿಗೆ ಗೊತ್ತಾಗಬೇಕು. ಕಷ್ಟ ನಿಷ್ಠೂರ್ಗಳೆಲ್ಲ ಒಟ್ಟಿಗೆ ಸೇರಬೇಕು. ನೋವು ನಲಿವುಗಳೆಲ್ಲ ಬರಬೇಕು. ಅವಾಗಲೇನಪ್ಪ ಒಂದು ಜೀವನಕ್ಕೊಂದು ರುಚಿ ಬರೋದು. ಹಂಗೆ ಕಣಪ್ಪ, ನೀವು ಮದುವೆ ಆಗಿ 3-4 ವರ್ಷಕ್ಕೆ ಹಿಂಗೆ ಬೇರೆ ಬೇರೆ ಆಗಿಬಿಟ್ರೆ ಜೀವನಕ್ಕೆ ಸಾರ್ಥಕತೆ ಸಿಗ್ತೈತಿ ನಿಮಗೆ? ಯಾರ್ದೋ ಮಾತು ಕೇಳ್ಕೊಂಡು, ಇಲ್ಲ ಬಿಡ್ರಿ ಕೆಟ್ಟ ಗಳಿಗಳು ಬಂದು ಹಾಳಾಗಿ ಹೋಗ್ಬಿಟ್ಟೆವು. ಈಗಾದ್ರೂ ನೋಡು, ನೀನು ಅಂಥ ಸುಂದರವಾದ ಹೆಂಡ್ತಿ ಬಿಟ್ಟು ಇಲ್ಲಿ ಬಂದು ಒಬ್ಬನೇನ ಆ ಬೇಪರೆ ಥರ ಬದುಕ್ತಿದ್ಯ. ನೀನು ಬಿಟ್ಟು ಆಯಮ್ಮಣ್ಣಿ ಯಾವುದೋ ಎಲ್ಲೋ ಕಾಣದ ಕಣ್ಮರಿಯಾಗಿ ಅಲ್ಲಿ ಬದುಕ್ತಾ ಇದ್ದಾಳೆ ನೋಡಪ್ಪ. ಇದು ಬೇಕೇನಪ್ಪ? ಒಂದ್ಸಲಿ ಮರೆತು ಬಿಟ್ರೆ ಹಳೆವೆಲ್ಲನ
ಒಂದ್ಸಲಿ ಮರೆತು ಬಿಟ್ಟು ಇಡೀ ಜೀವನ ಚೆನ್ನಾಗಿರ್ತೈತೋ ನಿಮ್ಮದು? ಹಾಂ, ಆಗಾದ ಆಗೋಯ್ತು ಕಣಯ್ಯ. ನಾನು ಹೇಳೋದು ಇಬ್ಬರು ಮರೆತು ಬಿಡ್ರಿ ಅದನ್ನು. ಆಮೇಲೆ ಎಷ್ಟು ಸುಂದರವಾಗಿರುತ್ತಲ್ವ. ದೊಡ್ಡರು ಒಂದು ಮಾತು ಹೇಳ್ತಾರೆ, ಜೀವನ ಅಂಬೋದು 100 ಪುಟ ಹೊಂದಿರೋ ಪುಸ್ತಕ ಇದ್ದಂಗೆ. ಏನಪ್ಪ, 100 ಪುಟ ಇರೋ ಪುಸ್ತಕ ಇದ್ದಂಗೆ. ಆದರೆ ಯಾವ 2-3 ಹಾಳೆ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ನಾವು ಪುಸ್ತಕನೇ ಹಾಕಿಬಿಟ್ರೆ ಆ ಪುಸ್ತಕಕ್ಕೆ ಬೆಲೆ ಬರ್ತೈತೇನಪ್ಪ ಗಣೇಶಪ್ಪ. ಆ ಪುಸ್ತಕದಾಗೆ ಚೆನ್ನಾಗಿ ಬರೆದಿರೋ ಹಾಳೆಗಳ್ನ, ಹರಿದೋಗಿರೋ ಹಾಳೆಗಳ್ನ ಕಿತ್ತು ಬಿಸಾಕ್ಬಿಡ್ಬೇಕು. ಇನ್ನು 97 ಪುಟ 97 ಪೇಜು ಚೆನ್ನಾಗಿ ಇರ್ತೈತಲ್ಲ, ಆ ಪುಸ್ತಕದ ಚೆನ್ನಾಗಿ ಬರ್ಕೊಂಬನ, ಓದ್ಕೊಂಬನ. ಹಂಗೆ ಕಣಪ್ಪ ಜೀವನನು. ಕೆಟ್ಟ ಕ್ಷಣಗಳನ್ನ, ಕೆಟ್ಟ ನೆನಪುಗಳನ್ನ ಮರಿತಾ ಇರಬೇಕು, ಒಳ್ಳೆ ಕಡೆಗೆ ಸಾಕ್ತಾ ಇರ್ಬೇಕು ಕಣಪ್ಪ. ಏನಪ್ಪ ಇವ್ರು ಇಷ್ಟು ಮಾತಾಡ್ತಾ ಇದ್ದೀರಿ, ಇವರು ಗುರ್ತಿಲ್ಲ ಪರಿಚಯ ಇಲ್ಲ ಅಂತ ತಿಳ್ಕೊಂಬಕ್ಕೆ ಹೋಗ್ಬೇಡ. ಹಾಂ, ನನಗೆ ನೀವಿಬ್ಬರು ಒಂದಾಗೋದು ಮುಖ್ಯ ನನಗೆ. ಯಾಕೆ ಹೇಳು, ಇಬ್ಬರು ಗಂಡ ಹೆಂಡ್ತಿ ಸೇರಿಸೋ ಋಣ ನಮಗೆ ಬಂದೈತಿ. ಅದರಿಂದನ ನೋಡಿ ಹೇಳ್ತೀನಿ ಕೇಳು, ನಿನ್ನ ಕೈ ಮುಗಿತೀನಿ ಬೇಕಾರೆ. ಗಂಡ ಹೆಂಡ್ತಿ ಒಂದಾಗ್ಬಿಡ್ರಪ್ಪ. ನೀನು ಮುಂದಕ್ಕೆ ಮಾತಾಡಕ್ಕೆ ಹೋಗ್ಬೇಡ. ನಾವು ಮಾತಾಡೋದೆಲ್ಲ ಮಾತಾಡ್ಬಿಟ್ಟಿದ್ದೀನಿ ಈಗ. ಏನಿದ್ರು ನೀನು ನಿನ್ನ ಹೆಂಡ್ತಿ ಇಬ್ಬರು 100 ಕಾಲ ಚಂದಕ್ಕೆ ಬದುಕಿರ ಅಷ್ಟೇ ಸಾಕು ನನಗೆ. ಗೌಡ್ರೆ, ಏನು ಗೌಡ್ರೆ ಇಷ್ಟು ಚೆನ್ನಾಗಿ ಹೇಳ್ಬಿಟ್ಟಿ ನನ್ನ ತಮ್ಮಗೆ? ಹಾಂ, ಏ ಗಣೇಶ, ಕೇಳಿಸ್ಕೊಂಡೇನೋ? ಗೌಡ್ರು ಹೇಳಿದ್ ಕೇಳಿಸ್ಕೊಂಡ? ಅಯ್ಯೋ, ನಂದು ಹಳೇದೆಲ್ಲ ನೆನಪಿಗೆ ಬರುತ್ತಲ್ಲಪ್ಪ ಈಗ. ಹಾಂ, ನಾನು ನನ್ನ ಗಂಡಗ ಗೌಡ್ರೆ ಹೇಳ್ತೀನಿ ಕೇಳ್ರಿ, ಇವನಿಗೂ ಗೊತ್ತಿದೆ. ಯಾಕೋ ಗಣೇಶ, ನಿನ್ಗೆ ಗೊತ್ತಿಲ್ವೇನೋ? ನಿಮ್ಮ ಭಾವನ ನಾನು ಎಷ್ಟು ಕಿತ್ತಾಡ್ತಾ ಇದ್ವಿ, ಆದ್ರೂ ನಿಮ್ಮ ಭಾವ ಎಷ್ಟು ಸಹಿಸ್ಕೋತಾ ಇದ್ರು, ನಾನು ಎಷ್ಟು ಸಹಿಸ್ಕೋತಾ ಇದ್ದಲ್ವಾ ಅಲ್ವೇನೋ ಗಣೇಶ? ಯೋಚನೆ ಮಾಡು. ತಪ್ಪಾಗಿದೆ ಕಣೋ, ನಿನ್ನ ಕಡೆಯಿಂದನೂ ತಪ್ಪಾಗಿದೆ, ಪ್ರಮೀಳನ ಕಡೆಯಿಂದನೂ ತಪ್ಪಾಗಿದೆ. ನಾವೆಲ್ಲ ಬಂದಿರೋದು ಅದಕ್ಕೆ ಕಣೋ, ಅರ್ಥ ಮಾಡ್ಕೊಳ್ಳೋ. ಹಾಂ, ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಸ್ವಲ್ಪ ದಿನ ಆಮೇಲೆ ಸರಿಯಾಗ್ಬಿಡುತ್ತೆ. ನಿಮ್ಗೊಂದು ಪಾಪು ಆಗ್ತಲ್ಲ, ಸರಿಯಾಗುತ್ತೆ ಕಣೋ. ಗಣೇಶ ಪ್ಲೀಸ್, ಇಬ್ರು ಒಂದಾಗ್ಬಿಟ್ರಪ್ಪ. ಗೌಡ್ರೆ, ಅಕ್ಕ, ಇವೆಲ್ಲ ಆಗೋದು ಬದುಕು ಕಣಕ್ಕ. ಇವೆಲ್ಲ ಆಗೋದು ಬದುಕು. ಯಾಕಂದರೆ ನನ್ನ ಹಣೆಯಲ್ಲಿ ಬರ್ದಿಲ್ಲ. ಹಾಂ, ನಾನು ಒಂಟಿ ಪಿಸಾಚಿಯಾಗಿ ಬೇವರ್ಸಿಯಾಗಿ ಸಾಯ್ಬೇಕು ಅಂತ ಹೇಳ್ಬಿಟ್ಟು ದೇವ್ರು ಬರೆದು ಕಳಿಸ್ಬಿಟ್ಟವನಲ್ಲಿಂದಾನ. ಅದರಿಂದ ಬೇಡ, ಮುಂದದ ಮಾತೇ ಬೇಡ, ಸುಮ್ಮನಿರಿ. ಬೇಡಪ್ಪಯ್ಯ, ಅಪ್ಪಯ್ಯ, ಗಣೇಶಪ್ಪ, ನಾನು ಕಣ ಪುಟ್ರಂಗಮ್ಮ ಮಾತಾಡ್ತಿರೋದು ಈ ಕಡೆಗೆ. ಬೇಡ ಕಣ, ಬೇಡ ಆ ಥರ ಯೋಚನೆ ಬೇಡ. ಒಂಟಿ ಬೇವರ್ಸಿ ಬಾಳು ಬೇಡ ಕಣಪ್ಪ. ಅದು ಈಗ ತತ್ಕಾಲಕ್ಕೆ ಹಂಗೆ ಅನ್ನಿಸ್ತೈತೆ. ಬಿಡು, ನಾನು ಕೈ ಕಾಲ ದಿಮ್ಗೈದಾವೆ, ದುಡಿತೀನಿ, ಮನ್ಸಿಗೆ ಬಂದಂಗೆ ದುಡಿತೀನಿ, ಮನ್ಸಿಗೆ ಬಂದಂಗೆ ಇರ್ತೀನಿ ಅಂತಾನೆ. ಆದ್ರೆ ಒಬ್ಬನೇ ಒಂಟಿಯಾಗಿ ರೂಮ್ನ ಕೂಕೊಂಡು ಯೋಚನೆ ಮಾಡಿದಾಗ ಅನ್ನಿಸ್ತೈತೆ, ಅಯ್ಯೋ ನೋಡಪ್ಪ, ನನ್ನ ಜೊತೆಗಾರೆಲ್ಲ ಮದುವೆ ಮಾಡ್ಕೊಂಡು ಮಕ್ಕಳು ಮಾಡ್ಕೊಂಡು ಹೆಂಡತಿ ಮಕ್ಕಳ ಜೊತೆಗೆ ಆನಂದವಾಗಿದ್ದಾರೆ. ನನಗೆ ಭಾಳ ಬೇಕೇನಪ್ಪ ಅನ್ನಿಸ್ಬಿಡ್ತೈತಿ. ಹಾಂ, ಅದರಿಂದ ಅದಕ್ಕಿಂತ ಕಷ್ಟವಾದ ಯಾವ್ದನ ಐತೇನಪ್ಪ ಗಣೇಶಪ್ಪ? ಬೇಡ ಕಣ, ಬೇಡ. ಒಂದು ಮಾತು ಬರ್ತವೆ, ಒಂದು ಮಾತು ಹೋಗ್ತವೆ. ಅದಕ್ಕೆ ನಾವು ಯಾವುದೋ ಒಂದು ಮಾತು, ಕೆಟ್ಟ ಮಾತು ಬಂತು ಅಂತ ಹೇಳ್ಬಿಟ್ಟು ನಾವು ನಿಷ್ಠೂರವಾಗಿ ಜೀವನನೇ ಕಳ್ಕೊಂಬಕ್ಕೆ ತಯಾರಿರಬಾರ್ದು ಕಣಪ್ಪ ಗಣೇಶಪ್ಪ. ಹಾಂ, ಬೇಡ, ಸುಮ್ಕಿರು. ಈಗ ಆವಮ್ಮಣಿ ತಗು ಹೇಳಿದ್ದೀನಿ ನಾನು, ಅಲ್ಲೇನ ಪ್ರಮೀಳಮ್ಗೂ ಹೇಳಿದ್ದೀನಿ. ಅಜ್ಜೇ, ಯಾವಾಗನ ಹೇಳಿದ್ದೀನಿ ನಾನು ಅಪ್ಪನ ಸೇವೆ ಮಾಡ್ಕೊಂಡಿರಕ್ಕೆ ನಾನು ತಯಾರಿದ್ದೀನಿ ಅಂತ. ಆಯಮ್ಮಣ್ಣಿನ ಸೋತು ಬಿಟ್ಟವಳಿ. ಒಂಟಿ ಬಾಳು ಕಷ್ಟ ಕಣಪ್ಪ. ಅತ್ತ ಹೆಣ್ಣೆಂಗ್ಸಿಗೂ ಕಷ್ಟ, ನಿನಗೂ ಕಷ್ಟವೇನ. ಬೇಡ, ಇಬ್ರು ಒಂದಾಗಿಬಿಡ್ರೆ ನಿಮ್ಮ ಕೈ ಮುಗಿತೀವಿ. ಹಾಂ, ಒಂದಾಗ್ಬಿಡ್ರಪ್ಪ. ಅಕ್ಕ, ರಾಧಕ್ಕ, ಅವಳಿಗೆ ನಾನು ಹೆಂಗಕ್ಕ ಮುಖ ತೋರಿಸ್ಲಿ ಗೌಡ್ರೆ? ನಾನು ಸರಿ ಇರಲಿಲ್ಲ ಗೌಡ್ರೆ. ಹುಟ್ಟು ಲೋಫರ್ ನನ್ನ ಮಗ, ಚಪ್ರಿ ನನ್ನ ಮಗ. ಹಾಂ, ನಾನು ಮಾಡಬಾರ್ದು ಚಟ ಇಲ್ಲ ಗೌಡ್ರೆ, ನಾನು ಮಾಡಬಾರ್ದು ಚಟ ಇಲ್ಲ. ಯಾರ್ಯಾರ ಮಾತು ಕೇಳ್ಕೊಂಡು ಇಲ್ಲದ ಸಲ್ಲದ ಆಪಾದನೆಗಳು ಅಪರಾಧಗಳನ್ನೆಲ್ಲ ಒರೆಸ್ಬಿಟ್ಟು ಅವಳನ್ನ ನನ್ನಿಂದ ನಾನು ದೂರ ಮಾಡ್ಕೊಂಬಿಟ್ಟೆ ಗೌಡ್ರೆ. ನಾನು ಅವಳು ನೆನಪಿಸ್ಕೊಂಡು ಮಲಗೋದು ದಿನನೇ ಇಲ್ಲ. ಏನು ಮಾಡ್ತೀರಾ, ದೂರ ಮಾಡಿಬಿಟ್ಟಿದ್ದೀನಿ. ಈಗ ನಾನಾಗೆ ಹೋಗ್ಬಿಟ್ಟು ಅವಳನ್ನ ಕೇಳ್ರಿ ನನಗೆ ಬೆಲೆ ಇರಲ್ಲ ಅನ್ನೋದು ಒಂದೇ ಒಂದು ಕಾರಣಕ್ಕೋಸ್ಕರ ನಾನು ಹೋಗಿಲ್ಲ ಗೌಡ್ರೆ, ಹೋಗಿಲ್ಲ. ಅವಳಂದ್ರೂ ನನಗೆ ಭಾಳ ಇಷ್ಟ. ಬಟ್ ಅವಾಗ ಏನು ಮಾಡ್ತೀರಾ, ಯಾರ್ಯಾರೋ ಮಾತು ಕೇಳ್ಕೊಂಡು ಕುಡ್ತಾ ಇಸ್ಪೀಟು ಜೂಜು ಇವೆಲ್ಲ ಮಾಡ್ತಿದ್ರಿಂದ ನನಗೆ ಅವಳು ಬೆಲೆ ಗೊತ್ತಾಗಲಿಲ್ಲ. ನಾನು ಅವನ್ನೆಲ್ಲ ತ್ಯಜಿಸಿ ನಾನು ಒಳ್ಳೆ ಮನ್ಸನ್ನಾಗಬೇಕು ಅಂತ ಇಷ್ಟವಷ್ಟು ದುಡ್ಡು ಮಾಡಬೇಕು ಅಂತ ಬೆಂಗಳೂರಿಗೆ ಬಂದು ಸೇರ್ಕೊಂಡೆ ಇಲ್ಲಿ. ಅವಾಗಿಂದೂ ಬೆಲೆ ತೂಕ ಎಲ್ಲ ಗೊತ್ತಾಯ್ತು ಹೆಂಡತಿ ಬಗ್ಗೆನ. ಏನು ಮಾಡ್ತೀರಾ, ಕೈ ಮೀರೋಗ್ಬಿಟ್ಟಿತ್ತು. ನಾನು ಹಿಂಗೆ ನನ್ನ ಹಣೆ ಬರೋಣ ಇಷ್ಟು ಅಂತ ನಡ್ಕೊಂಡು ಹೋಗ್ಬಿಟ್ಟೆ ಗೌಡ್ರೆ.
ಹೇಳ್ದರ ಮಾತು ಕೇಳ್ಕೊಂಡು ನಾನು ಬದುಕಬೇಕಾಗಿತ್ತು. ಯಾರೋ ಕಿತ್ತೋದು ನನ್ನ ಮಕ್ಕಳು ಮಾತು ಕೇಳ್ಕೊಂಡು. ಹಾಂ, ಇನ್ನೊಂದು ಅಕ್ಕ, ಅಮ್ಮನಿಂದನೂ ಅರ್ಧ ನಾನು ಹಾಳಾಗ್ಬಿಟ್ಟೆ ಕಣಕ್ಕ. ಅಮ್ಮನ ಮಾತು ಜಾಸ್ತಿ ಕೇಳಿಬಿಟ್ಟೆ ನಾನು, ಅದರಿಂದನೂ ನಾನು ಹಾಳಾಗೋಯ್ತು ಜೀವನ. ಲೇ ಸೀನಾ, ಸುಮ್ಮ ಕೂಕಂಡೇಲಲ್ಲ, ನೀನೊಂದೆರಡು ಮಾತಾಡ್ಲ. ಎಲೆ ಸುಮ್ಮನಿರಿ ಗೌಡ್ರಿ, ಬರೇ ಬಾಯ ಕರ್ಕೊಂಬಂದಿದ್ರ ಎಣ್ಣಿಲ್ಲ ಅಂದ್ರೆ ನನಗೆ ಮಾತೇ ವಾಲ್ಡಲ್ಲ. ನೀವು ನೋಡ್ರಿ ಮಾತಾಡ್ರಿ ಅಂತೀರ. ಮಾತಾಡ್ರಿ ಪಾಪ, ಒಪ್ಕೊಂಡವನ ಯಪ್ಪ. ಪ್ರಮೀಳಮ್ಮನ ಜೊತೆ ಇರೋಕೆ ಒಪ್ಕೊಂಡವನಿ, ಮಾತಾಡ್ರಿ. ನೋಡು ಗಣೇಶಪ್ಪ, ಮನ್ಸಿಗೆ ಬರ್ದನ ಮರಕ್ಕೆ ಬರ್ತಾವೇನಪ್ಪ ಕಷ್ಟಗಳು. ಹಾಂ, ಆಗೋಯ್ತೆ ಈಗ ನೋಡು, ಗಂಡ ಹೆಣ್ತಿ ನೀವಿಬ್ರು ಒಂದಾಗ್ಬಿಟ್ರೆ ನಿಮ್ಮ ಜೀವನ ಭಾಳ ಚೆನ್ನಾಗಿರುತ್ತೆ. ಯಾಕೆ ಹೇಳ್ರಿ, ಇಬ್ಬರು ಏಟು ತಿಂದ್ಬಿಟ್ಟಿದ್ದೀರ ಅಲ್ಲೇ ಜೀವನದಾಗಿ. ಇಬ್ಬರೂ ಸರಿಯಾಗಿ ಏಟು ತಿಂದಿದ್ದೀರಾ. ಇನ್ಮೇಲೆ ಒಂದು ಹೆಜ್ಜೆ ಇಕ್ಕಬೇಕಾದ್ರೂ ಸೂಕ್ಷ್ಮವಾಗಿ ಇಕ್ತೀರ. ಈ ಹೆಜ್ಜೆ ಇಕ್ಕಿರ್ ನಮಗೆ ತಪ್ಪಾಕೈತೆ, ಈ ಹೆಜ್ಜೆ ಇಕ್ಕಿರ್ ತಪ್ಪಾಗಲ್ಲ ಅಂಬದು ನಿಮಗೆ ಗೊತ್ತಾಗೈತೆ. ಇನ್ಮೇಲೆ ನಿಮ್ಮ ಭಾಳ ಸುಂದರವಾಗಿರ್ತೈತೆ. ನಾವು ದೊಡ್ಡರು ಮಾಡೋದೆಲ್ಲ ತಪ್ಪು ಅಂತಾರೆ. ಏನಪ್ಪೋ, ದೊಡ್ಡರ ಮಾತು ಯಾಕೆ ಕೇಳಬೇಕು ಅಂದರೆ ನಮ್ಮದು ಅನುಭವ ಕಣಪ್ಪ. ನಾವು ವಿದ್ಯಾವಂತರಲ್ಲ, ಬುದ್ಧಿವಂತರಲ್ಲ, ಜೀವನದಲ್ಲಿ ಅನುಭವ ಪಟ್ಟಿದ್ದೀವಿ. ಆ ಅನುಭವನೇ ನಿಮಗೆ ಹೇಳ್ತೀವಿ ಅಷ್ಟೇನ. ಈಗ ಹುಡುಗರಿಗೆ ಹೇಳೋದು ಅಷ್ಟೇನ. ಅಂದ್ರೆ ಓಟು ತಾಳ್ಮೆಯಿಂದ ಇರಬೇಕು. ಪ್ರೀತಿ ಮಾಡ್ತವೆ, 2 ದಿನ ಮದುವೆ ಹಾಕ್ಕವೆ, ಓಡೋಗ್ತವೆ ಎಲ್ಲ. ನಾವು ಹೋಗಿ ಒಂದು 2-3 ದಿನ ರೂಮ್ನಾಗ ಇದ್ಬಿಟ್ಟು ಅವನು ಬೇಡ ಇವಳು ಬೇಡ ಅಷ್ಟೇ ಕಿತ್ತು ತರ್ಕೊಂಡು ಬಂದ್ಬಿಡ್ತವೆ. ಅದಲ್ಲ ಜೀವನ. ಬರೇ ಪ್ರೀತಿ, ಪ್ರೇಮ, ಪ್ರಣಯ. ಬಸ್ನಾಗ ಹೋಗೋದು, ಗಾಡಿಯಾಗ ಹೋಗೋದು, ಕಾರ್ನಾಗ ಹೋಗೋದು, ಬೆಟ್ಟ ಗುಡ್ಡ ಸುತ್ತಾಡೋದು, ನಂದಿ ಬೆಟ್ಟಕ್ಕೆ ಹೋಗೋದು, ಸಿದ್ರು ಬೆಟ್ಟಕ್ಕೆ ಹೋಗೋದು, ಪಾರ್ಕಿಗೆ ಹೋಗೋದು, ಬೆಂಗಳೂರಿಗೆ ಹೋಗೋದು, ಇವೆಲ್ಲನೇ ಜೀವನ ಆಗಿಬಿಟ್ಟಿದ್ದಿದ್ರೆ ಈ ನಾವೆಲ್ಲ ಯಾಕೆ ಹಿಂಗೆ ಇರ್ಬೇಕಾಗಿತ್ತೇಳು, ಓಣಮರಿಬೇಕಾಗಿತ್ತೇಳು. ಜೀವನದಾಗ ಅವೆಲ್ಲನ ಭಾಗಗಳು ಅಷ್ಟೇ ಕಣಪ್ಪ, ಭಾಗ ಅಷ್ಟೇನು. ಈಗ ನಾವು ಮಾತಾಡ್ಕೊಂಡು ಕೂಕೊಂಡ್ರೆ ಸುಮ್ಮ ಮಾತಾಡೋದೇನು. ನನಗೆ ಮಾತಾಡೋದೊಂದಿಟ್ಟು ಚಟ ಕಣಪ್ಪ ಗಣೇಶಪ್ಪ. ಯಾಕಂದ್ರೆ ಊರಾಗೆ ನ್ಯಾಯ ಪಂಚಾಯಿತಿ ಮಾಡಿ ಮಾಡಿ ಮಾಡಿನೂ ಅದೇ ಚಾಳಿ ಬಂದ್ಬಿಟ್ಟೈತೆ. ಅದರಿಂದ ಹೇಳ್ತೀನಿ, ನಾನು ಹೇಳೋವು ಇನ್ನೂ ಸುಮಾರು ಇದ್ದಾವೆ. ಊರಕ್ಕೆ ಅವಾಗೆ ಬತ್ತಿರ್ಸಲ್ಲ, ಅವಾಗ ಮಾತಾಡೋಣ ಕೂಕೊಂಡು. ಹೆಂಗ ಪ್ರಮೀಳಮ್ಮ ಹಿಂಗೆ ಅಂಬ್ತೀನಿ ಅಂತಲ್ಲ ಗಣೇಶಪ್ಪ, ದೇವ್ರಾಣೆಗೂ ಹೇಳ್ತೀನಿ ಕೇಳು. ನನ್ನ ಮಗಳಿದ್ದಂಗೆ ಅಮ್ಮ ಹೆಂಗೆ ಭಾವಿಸ್ತಾಳೆ ಅಂದರೆ ಊರಾಗಳು ಜನಗಳನ್ನ, ನೀನು ನನ್ನ ಎತ್ತು ಮಗಳಿದ್ರು ಅಂತ ಚಂದಕ್ಕೆ ನಮ್ಮನ್ನ ಭಾವಿಸ್ತಿದ್ಲಲ್ಲ ಗೊತ್ತಿಲ್ಲ. ಯಾಕಂದ್ರೆ ನನಗಿನ್ನೂ ನೀನು ಚೆನ್ನಾಗಿ ಗೊತ್ತೈತೆ. ಈಗ ನಿನಗೆ ಅದೆಲ್ಲನ ಪಶ್ಚಾತ್ತಾಪ ಕಾಡ್ತೈತೆ. ಅಯ್ಯೋ ದೇವ್ರೆ, ನಾನು ನನ್ನ ಹೆಂಡತಿ ಬಿಟ್ನೆಲ್ಲಪ್ಪ ಅಂತನ ಅನ್ನಿಸ್ತಾ ಐತೆ. ಅನ್ನಿಸ್ಬೇಕಾದು ಮನ್ಸಿಗೆ ಪಶ್ಚಾತ್ತಾಪ ಇದ್ದರೆ ಚಂದ. ಯಾಕಂದ್ರೆ ಇಲ್ಲ, ನಾನು ಮಾಡಿದ್ದೆಲ್ಲ ನೇರವಾಗಿ ನಾನು ಮಾಡಿದ್ದೆಲ್ಲ ಸರಿ ಅಂತ ಹೋಯ್ಬಿಟ್ರೆ ಮನ್ಸು ಹಿಡಿಯೋಕ್ಕಾಕೈತೆ. ರಾಜ ಮಹಾರಾಜರೇ ಹೋಯ್ಬಿಟ್ಟವ್ರಿ, ನಾವ್ಯಾವ ಪುಟ್ಕೋಸಿ ಅಲ್ವೇ? ಅದಕ್ಕೆ ತಗ್ಗಿ ಬಗ್ಗೆ ಒಂದಿಟ್ಟು ನಡಿಬೇಕು ಗಣೇಶಪ್ಪ. ಜಾಸ್ತಿ ಮಾತಾಡಿದರೆ ಅದು ಚೆನ್ನಾಗಿರಲ್ಲ. ಯಾಕೆ ಹೇಳು, ಅತಿಯಾದ ಅಮೃತನು ವಿಷ ಅಂತಾರೆ. ಅದರಿಂದ ಮಾತು ಜಾಸ್ತಿ ಬೇಡ, ಒಪ್ಕೊಳಪ್ಪ, ಬಂದುಬಿಡಪ್ಪ ನಾಳೆಗೆ. ಆಯ್ತು ಗೌಡ್ರಿ, ಆಯಿತು. ನಾನು ಈ ದಿನಕ್ಕೋಸ್ಕರ ಕಾದು 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 ಬೆಂಡಾಗಿ ಹೋಗ್ಬಿಟ್ಟಿದ್ದೆ ಗೌಡ್ರಿ. ಏನಂದರೆ ನಾನಾಗಿ ನಾನು ಹೋಗ್ತಿರ್ಲಿಲ್ಲ ಗೌಡ್ರೆ. ಯಾಕಂದರೆ ನನಗೆ ಆ ಮಕನೇ ಇಲ್ಲ ನನಗೆ. ಅವಳ ಹತ್ರ ಮಕ ಕೊಟ್ಟು ಮಾತಾಡೋಂಥ ಶಕ್ತಿನೂ ಇರಲಿಲ್ಲ ನನ್ನ ಹತ್ರ. ಅದನ್ನು ಕಳ್ಕೊಂಬಿಟ್ಟಿದ್ದೆ ನಾನು. ಯಾರಾದರೂ ಬರ್ತಾರೇನೋ, ದೇವರೇ ಭಗವಂತ ಈ ಥರದೊಂದು ಸನ್ನಿವೇಶ ಕ್ರಿಯೇಟ್ ಮಾಡಪ್ಪ ಅಂತ ನಾನು ದೇವ್ರ ಹತ್ರ ಎಷ್ಟೋ ಸಲ ಬೇಡ್ಕೊಂಡಿದ್ದೆ. ನಾನು ಮಾಡೋದು ತಪ್ಪು ಮಾಡಿದ್ದೀನಿ, ಇಲ್ಲ ಅಂತ ಅಲ್ಲ, ನಾನು ತಪ್ಪು ಮಾಡಿಬಿಟ್ಟಿದ್ದೀನಿ, ಮಾಡಬಾರದು ಮಾಡಿದ್ದೀನಿ. ಅವಳಿಗಂತೂ ಇಂಚಿಂಚು ಹಿಂಸೆ ಕೊಟ್ಬಿಟ್ಟಿದ್ದೀನಿ. ಅದು ನಾನು ನೇರವಾಗಿ ಒಪ್ಕೊಂತೀನಿ. ನಾನು ಲೋಫರ್ ನನ್ನ ಮಗ ಅಂತಲೇ ಹೇಳಿದ್ದೆ ತಾನೇ ಆಗಲೇ ನಾನು. ಗೌಡ್ರೆ, ನಿಮ್ಗಂತೂ ಥ್ಯಾಂಕ್ ಯು ಸೋ ಮಚ್ ಗೌಡ್ರೆ. ಯಾಕೆ ಗೊತ್ತಾ, ನೀವ್ಯಾರೋ ನಾನು ಯಾರೋ, ನಮ್ಮಿಬ್ಬರನ್ನ ಒಂದು ಮಾಡಕ್ಕೆ ನೀವೆಲ್ಲ ಬಂದಿದ್ದೀರಲ್ಲ. ಅಕ್ಕ, ರಾಧಕ್ಕ, ಥ್ಯಾಂಕ್ ಯು ಕಣಕ್ಕ, ಥ್ಯಾಂಕ್ ಯು ಸೋ ಮಚ್. ಇಲ್ಲ ಕಣೋ ಗಣೇಶ, ಇದರಲ್ಲಿ ನಂದೇನು ಪಾತ್ರ ಇಲ್ಲ. ಈ ಪುಟ್ರಂಗಜ್ಜಿ, ಸುಶೀಲಮ್ಮ, ಗೌಡ್ರು, ಸೀನಪ್ಪ ಇವರೆಲ್ಲ ಸೇರಿಕೊಂಡು ನಿಮ್ಮಿಬ್ಬರನ್ನು ಒಂದು ಮಾಡಬೇಕು ಅಂತ ಅವರೇನ ಪಾಪ ಫೋನ್ ಮಾಡ್ಕೊಂಡು ನನಗೆ ಯಾರ್ಯಾರ ಹತ್ರ ನಂಬರ್ ಇಸ್ಕೊಂಡು, ಅಲ್ಲ ಪ್ರಮೀಳನೇ ಕೊಟ್ಟಿರ್ತಾಳೆ ಅನ್ಸುತ್ತೆ. ಯಾಕೆಂದರೆ ನಾನು ಪ್ರಮೀಳ ಮಾತಾಡ್ತಾ ಇರ್ತೀವಲ್ಲ, ಪ್ರಮೀಳಂತೆಯೇ ನಂಬರ್ ಇಸ್ಕೊಂಡು ನನ್ನ ಹತ್ರ ಮಾತಾಡಿಕೊಂಡು ನನ್ನಿಂದ ಶಿವಣ್ಣನ ಕಾಂಟ್ಯಾಕ್ಟ್ ಮಾಡಿ, ಶಿವಣ್ಣಿಂದ ನಿನ್ನ ಕಾಂಟ್ಯಾಕ್ಟ್ ಮಾಡಿ ಬಂದಿರೋದು. ನನಗೇನು ಥ್ಯಾಂಕ್ಸ್ ಗಿಂಗ್ಸ್ ಎಲ್ಲ ಹೇಳ್ಬೇಕಣಪ್ಪ, ಎಲ್ಲ ಗೌಡ್ರಿಗೆ ಹೇಳು. ಗೌಡ್ರೆ, ಥ್ಯಾಂಕ್ ಯು ಗೌಡ್ರೆ, ಥ್ಯಾಂಕ್ ಯು ಸೋ ಮಚ್. ಗೌಡ್ರೆ, ನೀವು ಕೂತ್ಕೊಳ್ಳಿ, ನಾನು ಹೋಗಿ ಊಟ ತರ್ತೀನಿ. ಊಟ ತಂದು ಎಲ್ಲರ ಜೊತೆಗೆ ಊಟ ಮಾಡೋಣ ಪ್ಲೀಸ್. ಎಂಥ ಒಳ್ಳೆ ಕೆಲಸ ಮಾಡಿದ್ದೀರಾ ನೀವು. ಸುಮ್ಮನೆ ಹೋಗಬಾರ್ದು ಗೌಡ್ರೆ. ಅದು ಸರಿ, ನಿಮ್ಮ ಹಿಂದೆ ಕೂತಿರೋರು ಯಾರು ಮಾತಾಡ್ತಾ ಇಲ್ಲ, ಅವ್ರ ಹೆಸರೇನು ಏನು ಎಂಬುದು ಗೊತ್ತಾಗಲಿಲ್ಲ. ಅವ್ರು ಮಾತಾಡ್ತಿಲ್ಲ ಯಾಕೆ? ಇಲ್ಲ ಗಣೇಶಪ್ಪ, ಅವರು ಮಾತಾಡೋದು ಕಮ್ಮಿ ಸ್ವಲ್ಪ. ಅವರು ಮಾತಾಡೋಕೆ ಸ್ಟಾರ್ಟ್ ಮಾಡಿದರೆ
ನಾವೆಲ್ಲನ ಸುಮ್ಮನೆ ಆಗ್ಬೇಕಾಕೈತೆ. ಅದಕ್ಕೆ ಇವತ್ತು ಮೌನವಾಗಿ ಕೂತಿದ್ದಾರೆ ಸುಮ್ಮನೆ. ಈ ಒಳ್ಳೆ ಕೆಲಸ ಆಗಬೇಕು ಅಂತನ ಅವ್ರು ಮೌನ ಕೂತಿದ್ದಾರೆ. ಅವ್ರು ಜಾಸ್ತಿ ಮಾತಾಡೋಕೆ ಹೋಗಲ್ಲ, ಮಾತಾಡಿನೇ ನಿಲ್ಲಲ್ಲ. ಆಯಿತು ಗೌಡ್ರೆ, ಈಗ ಏನು ತರಲಿ ಊಟನ? ಅನ್ನ ಸಾಂಬಾರು ತರಲ್ಲ, ಎಗ್ ರೈಸ್ ತರಲ್ಲ, ಬಿರಿಯಾನಿ ತರಲ್ಲ? ಏನು ತಿಂತೀರಿ ಹೇಳ್ರಿ, ತರ್ತೀನಿ. ಹಾಂ ಅಪ್ಪ ಯಾಕೆ ಗಣೇಶಪ್ಪ, ಊಟನೂ ಬೇಡ ತಿಂಡಿನೂ ಬೇಡ ಕಣೋ. ನೋಡು, ಈಗ ನೀನು ಖುಷಿಯಾಗಿ ಎರಡು ಮಾತಾಡ್ದಲ್ಲ, ಆಯ್ತು ಬಿಡ್ರಿ ಒಪ್ಕೊಂತೀವಿ ಜೊತೆಗೆ ಇರ್ತೀವಿ ಅಂತ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತೀವಿ ಅಂದಲ್ಲ, ನಿನ್ನ ಬಿರಿಯಾನಿನೇ ಕೊಟ್ಟಂಗಾತು, ಬಾಡ್ನೆ ಸನ್ನಾಗಿ ಉಂಬಕ್ಕಿಕ್ದಂಗಾತು, ಸ್ವೀಟೇ ತಿಂದಂಗಾತು. ನಮ್ಗೇನು ಬೇಡ ಕಣಪ್ಪ, ಇದನ್ನ ಕೇಳ್ಕೊಂಡು ಹೋಗೋಣ ಅಂತಾನೆ ನಾವು ಬಂದಿದ್ದು. ಬೇಕಾರೆ ಇನ್ನೊಂದಿನ ಬರ್ತೀವಿ. ಯಾವಾಗ ಹೇಳೋ? ನೀನು ನಿನ್ನ ಹೆಂಡತಿ ಇಬ್ರು ಒಂದೇ ಮನೆಗಿದ್ದು ಸಂಸಾರ ಮಾಡ್ಕೊಂಡು ಯಾತ್ಕನ ಕರಿತಿರಲ್ಲ, ಪುಟ್ಟಂಗಜ್ಜಿ ಬರ್ರಿ ಉಂಡೋಗ್ರಿ ಅಂತಾರ, ಅವತ್ತು ಈಸ್ ಜನನು ಬರ್ತೀವಿ. ಹೊಟ್ಟೆ ತುಂಬಲ್ಲ, ಹೊಟ್ಟೆ ತುಂಬ ಬಿರಿಯಂಗೆ ಉಂಡೋಗ್ತೀವಿ. ಬೇಡ, ಇವತ್ತು ಈ ಖುಷಿ ತಗೊಂಡೋಗೋಣ ಅಂತಾನೆ ಬಂದ್ವಿ ಕಣಪ್ಪ ಗಣೇಶಪ್ಪ. ನಿನ್ನ ಮಕ ಇಳೆ ಬಿಡಕ್ಕೆ ಹೋಗ್ಬೇಡಿ. ಇನ್ಮೇಲೆ ಧೈರ್ಯವಾಗಿ ಖುಷಿಯಾಗಿರು. ನಿಮ್ಮ ಜೊತೆಗೆ ನಾವಿದ್ದೀವಿ, ನಾವೆಲ್ಲ ಜೊತೆಗಿರೋಣ. ಅಜ್ಜಿ, ಕಣಜ್ಜಿ, ನಿಮ್ಮಂಥರು ಊರುಗಳಿಗೆ ಇದ್ದುಬಿಟ್ರೆ ಎಷ್ಟೋ ಮನೆಗಳು ಉದ್ಧಾರ ಆಗ್ಬಿಡ್ತವೆ. ಯಾಕೆಂದರೆ ಕೆಲವು ಊರುಗಳಿಗೆ ಎಲ್ಲನ ಹಾಳಾಗಿ ಹೋಗ್ತಿದ್ರೆ ತಲೆಗೊಂದೊಂದು ಕಲ್ಲು ಎಸ್ಕೊಂಡು ಅವ್ರನ್ನೇ ಹಾಳು ಮಾಡಬೇಕು ಎಂಬ ಜನನೇ ಜಾಸ್ತಿ ಇರೋದು. ನೋಡಿ, ಎಂಥ ಒಳ್ಳೆ ಮಾತು ಹೇಳ್ತೀರಿ ನೀವು. ನಮಗೆ ಇಂಥ ವ್ಯಾಲ್ಯೂಸ್ ಎಲ್ಲ ಗೊತ್ತಿಲ್ಲ ಕಣಜ್ಜಿ. ಹೆಂಗಂದ್ರೆ ನಾವು ಎಡ್ಡಮ್ ದಡ್ಡಮ್ ಅಂತ ಬೆಳೆದು ಬಂದವ್ರು ನಾವು. ಇಂಥವೆಲ್ಲ ಮಕ್ಳಿಗೆ ಹೇಳ್ಕೊಂಡು ಕೊಡಬೇಕು, ತಾಳ್ಮೆ ಇರಬೇಕು ಅಂತ ಹೇಳ್ಕೊಡ್ತೀರಾ. ಎಷ್ಟು ಚೆನ್ನಾಗಿ ಹೇಳಿ ಮೇಷ್ಟ್ರು ಹೇಳ್ಕೊಟ್ಟಂಗಾತ. ನನಗೆ ಗೌಡ್ರು ಮಾತಾಡ್ತಾ ಇದ್ರೆ ನಮ್ಮ ಸಿದ್ಲಿಂಗಪ್ಪ ಮೇಷ್ಟ್ರು ನೆನಪು ಬರೋರು. ಗೌಡ್ರೆ, ತುಂಬ ಥ್ಯಾಂಕ್ಸ್ ಗೌಡ್ರಿ. ಯಾಕಂದರೆ ಎಲ್ಲನೂ ಒಂದೇ ದಿಕ್ಕಿನಾಗ ನಾವು ಯೋಚನೆ ಮಾಡೋಕ್ಕಾಗಲ್ಲ. ನೋಡ್ರಿ, ನೀವು ತಾಳ್ಮೆಯಿಂದ ಯೋಚನೆ ಮಾಡಿ, ನಾನೇನೇ ಕೂಗಾಡಿರೋ ನೀವು ತಾಳ್ಮೆಯಿಂದ ಯೋಚನೆ ಮಾಡಿ ನನ್ನ ಒಂದು ದಾರಿಗೆ ತಂದುಬಿಟ್ರಲ್ಲ. ಅಬ್ಬಾ, ಥ್ಯಾಂಕ್ ಯು ಗೌಡ್ರೆ. ಅಜ್ಜಿ, ಥ್ಯಾಂಕ್ ಯು ಸೋ ಮಚ್. ಆತು ಬಿಡಪ್ಪ, ಥ್ಯಾಂಕ್ಸ್ ಬೇಡ, ಏನು ಬೇಡ. ಗಂಡ ಹೆಂಡ್ತಿ ಇಬ್ರು ಚಂದಾಗಿ ಅನ್ಯೋನ್ಯವಾಗಿ ಬದುಕಿ ಸಾಕಾಯತ್ ನಮ್ಗೆ. ಗೌಡ್ರೆ, ಹೊರಡೋಣ ಮತ್ತು ನಾವಿನ್ನ. ಸರ್ಕಂಡು ಪುಟ್ರಂಗಜ್ಜಿ, ಆಯ್ತು, ಹೋಗ ನಡೀರಿ. ಏ ಗಣೇಶ, ಗೌಡ್ರೆ ಇರಿ ಗೌಡ್ರೆ, ಊಟ ಮಾಡ್ಕೊಂಡು ಹೋಗೋನಿರಿ. ಪಾಪ ನಾವೆಲ್ಲ ಅಲ್ಲಿಂದ ಬಂದು ಊಟ ಮಾಡಲಿಲ್ಲ ಅಂದ್ರೆ ಹೆಂಗೆ ಹೇಳ್ರಿ? ಊಟ ಮಾಡ್ಕೊಂಡು ಹೋಗೋಣ ಬರ್ರಿ. ಗೌಡ್ರೆ, ಒಂದು ಕೆಲಸ ಮಾಡಿ, ಇಲ್ಲಿ ತಿನ್ನಕ್ಕಾಗಿಲ್ಲ ಅಂದ್ರೂ ಬರ್ರಿ ಗೌಡ್ರೆ, ಹೊರಗಡೆ ಹೋಟ್ಲಿಗನ ಹೋಗೋಣ ಬರ್ರಿ ಗೌಡ್ರೆ, ಪ್ಲೀಸ್. ಇಲ್ಲ ಅನ್ಬೇಡಿ, ಬನ್ನಿರಿ ಗೌಡ್ರೆ. ಗಣೇಶಪ್ಪರೇ, ಇವತ್ತು ಬೇಡ, ಯಾಕೆಂದರೆ ಟೈಮ್ ಆಗೈತೆ, ಹೊರಟ್ಬಿಡ್ತೀವಿ ನಾವು. ಊರಿಗೆ ಹೋಗಿನೂ ಲೇಟ್ ಆಗ್ತೈತಿ. ನಾವು ಇಲ್ಲಿಂದನ ಜಾಲಹಳ್ಳಿ ಕ್ರಾಸ್ನಿಂದ ತುಮಕೂರಿಂದ ಸಿರಾಕ್ಕೆ ಹೋಗಿ, ಸಿರಾಯಿಂದ ನಮ್ಮೂರಿಗೆ ಹೋಗ್ಬೇಕು. ನೋಡು, ಹೊತ್ತಾಕೈತೆ, ಬೇಡ. ಇನ್ನೊಂದಿನ ಬತ್ತೀವಿ, ಇನ್ಮೇಲೆ ಬತ್ತಾನೇ ಇರ್ತೀವಿ. ನೀವು ನಮ್ಮ ಮನೆಗೆ ಬರ್ರಿ, ನಾವು ನಿಮ್ಮ ಮನೆಗೆ ಬರ್ತೀವಿ ಅಲ್ವಾ? ಇನ್ನೊಂದಿನ ಕೂಕೊಂಡು ಹಬ್ಬ ಅಡುಗೆನೇ ಊಟ ಮಾಡ್ಕೊಂಬಂದ್ಬಿಡಿ. ಏನು ಸ್ವಲ್ಪ ತಿಂದೋಗಿದ್ರೆ ನನಗೂ ಸಮಾಧಾನ ಇತ್ತು. ಥ್ಯಾಂಕ್ ಯು ಸೋ ಮಚ್ ಗೌಡ್ರಿ, ಥ್ಯಾಂಕ್ ಯು. ಏನು ಗೊತ್ತಾ, ನಮ್ಮ ಅಮ್ಮನ ಮಾತು ನಾನು ಜಾಸ್ತಿ ಕೇಳ್ಬಿಟ್ಟು ಹಾಳಾಗಿ ಹೋಗ್ಬಿಟ್ಟೆ. ಅಲ್ಲ, ತಾಯಿ ಮಾತು ಕೇಳಬಾರ್ದು ಅಂತ ಏನಿಲ್ಲ, ತಾಯಿ ಒಳ್ಳೇದು ಹೇಳ್ಕೊಂಡು ಕೊಡಬೇಕು. ಹೆತ್ತ ತಾಯಿ ಸಾಕಿದ ನಾಯಿನ ನಂಬಿ ಅಂತನ ದೊಡ್ಡರು ಹೇಳೋರೆ. ಆದರೆ ತಾಯಿ ಕೆಟ್ಟ ಮಾತು ಹೇಳ್ಕೊಟ್ಟಾಗ ಮಗ ಅದನ್ನು ತಾಯಿ ಮಾತೇ ಜಾಸ್ತಿ ಕೇಳ್ತಾ ಹೋಗ್ತಾನೆ ಹೆಂಡ್ತಿಗಿನ್ನೂ. ಅದನ್ನು ಕೆಲವೊಂದು ಮುಳ್ಳಾಗೋದು ಸಹಜ. ನಮ್ಮಮ್ಮ ಒಳ್ಳೆ ಬುದ್ಧಿ ಹೇಳ್ಕೊಡ್ಲಿಲ್ಲ ನನಗೆ. ನನ್ನ ಹೆಂಡ್ತಿ ಕಂಡ್ರೆ ಯಾಕೋ ಮೊದಲಿಂದ ನಮ್ಮಮ್ಮಗೆ ಸ್ವಲ್ಪನ ಇರ್ಸು ಮುನ್ಸಿತ್ತು. ಅದಕ್ಕೆ ತಕ್ಕನಾಗೆ ನಾನು ಅವಾಗ ಸ್ವಲ್ಪ ಎಣ್ಣೆ ಹೊಡಿತಾ ಇದ್ದೆ, ಇಸ್ಪಿಟಾಡ ಚಟ ಇತ್ತು. ಇವೆಲ್ಲ ಇದ್ದಿದ್ದರಿಂದ ನನ್ನ ಲೈಫ್ ಹಾಳಾಗೋತು. ಪಾಪ ಪ್ರಮೀಳಾ, ನಾನು ಈಗಲೂ ಹೇಳ್ತೀನಿ, ಆ ಅಮ್ಮ ದೇವತೆ ಗೌಡ್ರೆ. ನಾನು ಹೆಂಡ್ತಿ ನನ್ನ ದೇವತೆನೇ ಗೌಡ್ರೆ. ಏನು ಮಾಡ್ತೀಯ, ದೇವತೆ ಕಳ್ಕೊಂಡು ಇವತ್ತು ನಾನು ದೇವದಾಸ ಆಗ್ಬಿಟ್ಟಿದ್ದೀನಿ. ನೀವೆಲ್ಲ ಬಂದು ಒಂದು ಮಾಡಿದ್ದೀರಾ. ನಿಮ್ಮ ಋಣ ನಾನು ಯಾವತ್ತೂ ತೀರ್ಸೋಕ್ಕಾಗಲ್ಲ. ಬರ್ತೀನಿ ಗೌಡ್ರೆ, ಭಾನುವಾರ ಊರಿಗೆ ಬರ್ತೀನಿ. ಊರಿಗೆ ಬಂದು ನಾನು ಹೆಂಡ್ತಿ ಕರ್ಕೊಂಬರ್ತೀನಿ ಗೌಡ್ರೆ. ನೀನು ಯಾಕೆಂದರೆ ರಜೆಗಳಿಲ್ಲ, ಇವಾಗ ಬಂದು ಕರ್ಕೊಂಬರ್ತೀನಿ. ಆಯಿತು ಕಣಪ್ಪ, ಸಮಾಧಾನ ಮಾಡ್ಕೊ, ಎಲ್ಲ ಒಳ್ಳೇದಾಕೈತೆ, ಸಮಾಧಾನ ಮಾಡ್ಕೊ, ನಾವೇನು ಬರ್ತೀವಿ. ಸರಿ ಗೌಡ್ರೆ, ಆಯ್ತು, ಒಳ್ಳೇದಲ್ಲಿ ಹೋಗಿ ಬರ್ರಿ.